ಸರಾಕೇರ್ ಕಂಪನಿಯಿಂದ ಸೀತಾ ಸರ್ಕಲ್ ಸೆಂಟರ್ ಇಂದ ಬಂದಿರೋಂಥದ್ದು. ಈಗ ಸರಾಕೇರ್ ಪ್ರಾಡಕ್ಟ್ ಅನ್ನು ನಿಮ್ಮ ಮನೆಗೆ ಬೈ ಮಾಡಿದಿಲ್ಲ, ಏನಕ್ಕೋಸ್ಕರ ಬೈ ಮಾಡಿರೋದು? ಒಂದು ಬೇಸಿಕಲಿ ನಿಮಗೆ ವೆರಿಕೋಸ್ ವೇನ್ ಪ್ರಾಬ್ಲಮ್ ಎಲ್ಲ ಆಯಿತು. ಒಂದು ನಿಮ್ಮ ಸೆಂಟ್ರ್ ಮುಂದೆ ಬಂದಾಗ ಒಂದು 15 ದಿನ ನಾನು ಟ್ರೈ ಮಾಡಿ ನೋಡಿದೆ. ಒಂದು 10% ನೋವು ಕಮ್ಮಿ ಆಯಿತು. ಸೊ ಅದು ಖಂಡಿತ ನನಗೂ ವರ್ಕ್ ಆಗುತ್ತೆ ಅಂತ ಹೇಳಿ, ಸೊ ಫೆಬ್ರವರಿಲಿ ಈ ಯೂನಿಟ್ಸ್ನ, ಒಂದು CCMF ಬೆಡ್ಡು ಮತ್ತು ಒಂದು ವಾಟರ್ ಯೂನಿಟ್ಟು, ಆಲ್ಕಲೈನ್ ವಾಟರ್ ಯೂನಿಟ್ ತೊಗೊಂಡಿದ್ದೆ. ತುಂಬ ಅದರ ರಿಸಲ್ಟ್ ಏನೆಲ್ಲ ಇದೆ? ನನಗೆ ಆಲ್ಮೋಸ್ಟ್ ವೆರಿಕೋಸ್ ವೇನ್ 90% ಕಮ್ಮಿ ಆಗಿದೆ. ಆ್ಯಂಡ್ ಇನ್ನೊಂದು ಸರ್ಪ್ರೈಸಿಂಗ್, ನಾನು ಸೈಂಟಿಫಿಕ್ಕಾಗಿ ಎಲ್ಲ ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಬಾಡಿ ಆ್ಯಸಿಡಿಕ್ ಆಗಿದ್ದರೆ ರೋಗಗಳು ಜಾಸ್ತಿ ಬರುತ್ತೆ, ಬಾಡಿ ಆಲ್ಕಲೈನ್ ಆಗಿದ್ದರೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆ್ಯಂಡ್ ಅದು ಎಸ್ಪೆಷಲಿ ಬಾಡಿ ಆಲ್ಕಲೈನ್ ಆಗಿದ್ದರೆ ಬಾಡಿಲಿ ಸೆಲ್ ಇನ್ಫ್ಲಮೇಷನ್ ಇರಲ್ಲ. ಸೆಲ್ ಇನ್ಫ್ಲಮೇಷನಿಂದ ಸುಮಾರು ರೋಗಗಳು ಬರುತ್ತೆ, ಇನ್ಕ್ಲೂಡಿಂಗ್ ಡಯಾಬಿಟಿಕ್ಗೆ ಸೆಕೆಂಡ್ ಬಿಗ್ಗೆಸ್ಟ್ ರೀಸನ್ ಇದೆ ಸೆಲ್ ಇನ್ಫ್ಲಮೇಷನ್ನು. ಸೊ ಆಲ್ಕಲೈನ್ ವಾಟ್ರಿಂದ ಅದಕ್ಕೆ ತುಂಬ ಕಮ್ಮಿ ಆಗುತ್ತೆ. ಸೊ ಆ್ಯಂಡ್ ಎಷ್ಟೊಂದು ಪೇಯ್ನ್ಸು ಇದೆಲ್ಲ ಅದಕ್ಕೆ ಕಮ್ಮಿ ಆಗೋದು ಅಂತ ಆಮೇಲೆ ನಾನು ಕಂಡುಹಿಡ್ಕೊಂಡೆ. ಬಟ್ ತುಂಬ ನನಗೆ ಚೆನ್ನಾಗಿ 6 ತಿಂಗಳಲ್ಲಿ ತುಂಬ ವರ್ಕೌಟ್ ಆಗಿದೆ. ಅದು ನನಗೊಂದು 2 ತಿಂಗಳು ಚೆನ್ನಾಗಿ ಇಂಪ್ರೂವ್ ಆದಮೇಲೆ ನನ್ನ ತಂಗಿಗೂ ಹೇಳಿ ಅವರು ಒಂದು ವಾಟರ್ ಯೂನಿಟು, ಒಂದು ಮ್ಯಾಟು 2 ತೊಗೊಂಡಿದ್ದಾರೆ. ಪ್ಲಸ್ ಅವರು ಸ್ಟೀಮ್ ಯೂನಿಟನ್ನು ತೊಗೊಂಡಿದ್ದಾರೆ. ಈ ನಿಮ್ಮ ಮನೆಯಲ್ಲಿ ಇಷ್ಟು ಪ್ರಾಡಕ್ಟ್ನ ತಗೊಂಡ್ಮೇಲೆ ಒಂದು ಆರೋಗ್ಯ ದೇವತೆ ನಿಮ್ಮ ಮನೇಲಿ ಇದ್ದಾರೆ, ಒಂದು ಡಾಕ್ಟರ್ ಇದ್ದಾರೆ ಅಂತ ಹೇಳಿ ಹೇಳ್ತೀರಾ? ಹಾಂ, ಖಂಡಿತ ಮೇಡಮ್. ಒಂದು ಆಮೇಲೆ ನಂದು ಆ ವೆರಿಕೋಸ್ ವೇನ್ಗೆ ಮೆಡಿಸಿನ್ ಏನು ತೊಗೋತಾ ಇದ್ದೆ ಅದನ್ನು ಕಮ್ಮಿ ಮಾಡಿದ್ದೀನಿ. ಇಟ್ಸ್ ಎ ಡಾಕ್ಟರ್ ಓನ್ಲಿ. ಆ್ಯಂಡ್ ಇದು ಒಂಥರ ಡಾಕ್ಟ್ರಿಗಿಂತ ಒಂದು ನಮ್ಮ ಹೆಲ್ತ್ ಕೀಪರ್ ಅಂತ ನಾನು ಹೇಳ್ಬೋದು, ಖಂಡಿತ. ಬಿಕಾಸ್ ಇಟ್ಸ್ ಅ ಲಾಂಗ್ ಟರ್ಮಲ್ಲಿ ಒಂದು ನಾವು ತಿನ್ನೋ ಫುಡ್ ಪಾರ್ಟಿಕಲ್ಸು, ಐಟಮ್ಸು, ಅದಕ್ಕೆಲ್ಲ ಕ್ಲೀನಿಂಗು ಮತ್ತು ಕುಕ್ಕಿಂಗುಗೆ ಯೂಸ್ ಆಗೋದ್ರಿಂದ ನಮ್ಮ ಆರೋಗ್ಯ ಆ ಕಡೆಯಿಂದನೂ ಇಂಪ್ರೂವ್ ಆಗುತ್ತೆ, ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಈ ಕಡೆಯಿಂದ ವಾಟರ್ ಕುಡಿಯೋದ್ರಿಂದ ಸೆಲ್ ಇನ್ಫ್ಲಮೇಷನ್ ಕಮ್ಮಿಯಾಗಿ ಸುಮಾರು ಪ್ರಿವೆಂಟಿವ್ ರೋಗಗಳು ಕಮ್ಮಿ ಆಗುತ್ತೆ, ನ್ಯಾಚುರಲ್ ಆಗಿ ಗುಣ ಆಗುತ್ತೆ. ನ್ಯಾಚುರಲಾಗಿ ಗುಣ ಆಗುತ್ತೆ. ಆ್ಯಂಡ್ ಇವಾಗ ನಡೀತಾರೋ ಪೊಲ್ಯೂಷನ್ನು ಇದಕ್ಕೆಲ್ಲ ದಿಸ್ ಇಸ್ ಎ ಒಂದು ವೆರಿ ಗುಡ್ ಪ್ರಾಡಕ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಅಪ್ಪ ಅಮ್ಮರಿಗೆ ಏನು ಹೇಳ್ತೀರಾ? ಖಂಡಿತ ನಿಮಗೆ ಅಫೋರ್ಡ್ ಮಾಡೋಕ್ಕಾದ್ರೆ ಖಂಡಿತ ಬೈ ಮಾಡಿ. ತುಂಬ ಒಳ್ಳೆ ಪ್ರಾಡಕ್ಟು. ಆ್ಯಂಡ್ ಲಾಂಗ್ ಟರ್ಮಲ್ಲಿ ತುಂಬ ನಿಮ್ಗೆ ಹೆಲ್ಪ್ ಆಗುತ್ತೆ. ಇವತ್ತಿಂದು ಇನ್ಸ್ಟೆಂಟ್ ಪ್ರೈಸ್ ಕಾಸ್ಟು ನೋಡಬೇಡಿ. ಒಂದು 10 ವರ್ಷದ ಮೇಲೆ ಅದನ್ನು ಇಟ್ಕೊಂಡು ಅದನ್ನು ಮಾಡಿ, ಬೈ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.